ಕಾಗೆ ಮತ್ತು ಹಂಸದ ಪಾಠ. ಒಂದು ಸುಂದರವಾದ ಹಳ್ಳಿಯ ಬಳಿ ದೊಡ್ಡ ಕೆರೆಯಿತ್ತು. ಆ ಕೆರೆಯಲ್ಲಿ ಬಿಳಿಯ ಹಂಸರು ವಾಸಿಸುತ್ತಿದ್ದರು. ಅವರ ಸೌಂದರ್ಯವನ್ನು ನೋಡಲು ಹಳ್ಳಿಯ ಜನರು ಪ್ರತಿದಿನ ಬರುತ್ತಿದ್ದರು. ಅದೇ ಕೆರೆಯ ಸಮೀಪದ ಮರದ ಮೇಲೆ ಒಂದು ಕಾಗೆಯೂ ವಾಸಿಸುತ್ತಿತ್ತು. ಕಾಗೆ ಪ್ರತಿದಿನ ಹಂಸರನ್ನು ನೋಡುತ್ತಾ ಮನಸ್ಸಿನಲ್ಲಿ ದುಃಖಪಡುತ್ತಿತ್ತು. ನಾನು ಕಪ್ಪಾಗಿದ್ದೇನೆ, ಯಾರೂ ನನ್ನ ಕಡೆ ನೋಡೋದಿಲ್ಲ, ಆದರೆ ಹಂಸರು ಎಷ್ಟು ಸುಂದರ ಎಂದುಕೊಂಡಿತು. ಒಂದು ದಿನ ಕಾಗೆ ಹಂಸನ ಬಳಿ ಹೋಗಿ ಕೇಳಿತು, ನಾನು ಏಕೆ ನಿನ್ನಂತೆ ಸುಂದರನಲ್ಲ? ಹಂಸ ಶಾಂತವಾಗಿ ಉತ್ತರಿಸಿತು, ಸೌಂದರ್ಯ ಬಣ್ಣದಲ್ಲಿಲ್ಲ. ನಾನು ಕೆರೆಯಲ್ಲಿ ಮಾತ್ರ ಬದುಕಬಲ್ಲೆ, ಆದರೆ ನೀನು ಎಲ್ಲೆಡೆ ಬದುಕಬಲ್ಲೆ. ಅದೇ ಸಮಯದಲ್ಲಿ ಕೆರೆಯ ಬಳಿ ಬಂದಿದ್ದ ಒಬ್ಬ ಸನ್ಯಾಸಿ ಮಾತಿಗೆ ಸೇರಿದನು. ದೇವರು ಪ್ರತಿಯೊಬ್ಬರಿಗೂ ವಿಭಿನ್ನ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದನ್ನು ಅರ್ಥಮಾಡಿಕೊಂಡವನು ಸಂತೋಷವಾಗಿರುತ್ತಾನೆ. ಆ ಮಾತು ಕೇಳಿದ ಕಾಗೆಗೆ ತನ್ನ ತಪ್ಪು ಅರ್ಥವಾಯಿತು. ಅಂದಿನಿಂದ ಕಾಗೆ ತನ್ನ ಜೀವನವನ್ನು ಪ್ರೀತಿಸಿ ತನ್ನ ಗುಣಗಳ ಮೇಲೆ ಹೆಮ್ಮೆ ಪಡತೊಡಗಿತು. ನೈತಿಕ ಪಾಠ. ಇತರರೊಂದಿಗೆ